ಇಲ್ಲ, ಹಾಗಾಗಬಾರ್ದು. ಅಮ್ಮನವ್ರು ನಮ್ಗೆ ಕೊಟ್ಟಿರೋ ಕೆಲಸನ ನಿಷ್ಠೆಯಿಂದ ಮಾಡ್ತೀವಿ. ಶ್ರೀಚಕ್ರ ಜನನಕ್ಕೆ ಭಕ್ತಿಯಿಂದ ಸೇವೆನ ಮಾಡೇ ಮಾಡ್ತೀವಿ. ಹಾಗಾದರೆ ಈ ಸೂರ್ಯಾಸ್ತ ಕಳೆದ್ರೆ ನಿಮ್ಮ ವಾಕ್ಶುದ್ಧಿ ಮತ್ತು ಚಿತ್ತಶುದ್ಧಿಯ ನೇಮ ಮುಗಿಯುತ್ತೆ. ಮುಂದಿನದು ಮಡಿ ಮತ್ತು ಏಕಾಗ್ರತೆ. ಈ ನಿಯಮಕ್ಕೆ ನೀವಿಬ್ಬರು ಸಿದ್ಧರಾಗಿರಿ. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸು ಮತ್ತು ದೇಹ ಮೈಲಿಗೆ ಆಗಬಾರದು. ನಿಮ್ಮ ಏಕಾಗ್ರತೆ ತಪ್ಪಬಾರದು. ಅಮ್ಮನವ್ರನ್ನ ಬಿಟ್ಟು ಬೇರೆ ಏನೂ ನಿಮಗೆ ಕಾಣಬಾರದು. ಈ ಸೂರ್ಯಾಸ್ತ ಕಳೆದ್ರೆ ಅವರು 2 ವ್ರತಗಳನ್ನ ಸಂಪೂರ್ಣವಾಗಿ ಮುಗಿಸ್ದಾಗುತ್ತೆ. ಮುಂದೇನು ಮಾಡೋದು ವಿರೂಪಾಕ್ಷ? 2ರಲ್ಲಿ ಸೋತ್ವಿ, 3ನೇದರಲ್ಲೂ ಸೋಲ್ಬಾರ್ದು. ಇನ್ನು ಮುಂದಿರೋದು ಮಡಿ ಮತ್ತು ಏಕಾಗ್ರತೆ ವ್ರತ. ಅದನ್ನ ನಾವು ಮುರಿಬೇಕು, ಮೈಲಿಗೆ ಮಾಡಬೇಕು, ಏಕಾಗ್ರತೆಯನ್ನ ಮುರಿಬೇಕು. ಅವ್ರ ಏಕಾಗ್ರತೆ ಮುರಿಯೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ. ಏಕಾಗ್ರತೆಯನ್ನು ತಪ್ಪಿಸೋದಕ್ಕಾಗಲಿಲ್ಲ ಅಂತ ಅಂದ್ರೆ ಮೈಲಿಗೆ ಮಾಡಿಸೋಣ. ದೇಹ ಮತ್ತು ಮನಸ್ಸು ಅನ್ನೋದು ಒಂದಕ್ಕೊಂದಕ್ಕೆ ಹೊಂದಿಕೊಂಡಿರುವಂತಹ ಪ್ರಕೃತಿಗಳು. ದೇಹ ಮೈಲಿಗೆ ಆದ್ರೆ ಮನಸ್ಸು ಕ್ರಮೇಣ ಹಿಡಿತ ತಪ್ಪುತ್ತೆ. ಯಾವ್ಯಾವ ವಿಧಾನದಲ್ಲಿ ಅವರನ್ನ ಮೈಲ್ಗೆ ಮಾಡಿಸ್ಬೋದು ವಿರೂಪಾಕ್ಷ? ಮೈಲಿಗೆ ಇರೋದೇ 5 ರೂಪಗಳಲ್ಲಿ. ಕಾಲರುದ್ರ ಸಿದ್ದೇಶ್ವರ ಕಡೆಗೆ ಅದು ರಕ್ತ, ಬಹಿಷ್ಠ ಮಹಿಳೆ, ಎಂಜಲು, ಹುಟ್ಟು ಮತ್ತು ಸಾವು, ಮಧಿರೆ ಮತ್ತು ಮಧ್ಯ. ಇವುಗಳಲ್ಲಿ ಯಾವುದರಿಂದನಾದ್ರೂ ನಾವು ಮೈಲಿಗೆ ಮಾಡಿಸ್ಬೋದು. ನಮ್ಮ ಮುಂದಿನ ಬಾಣ ಅದೇ. ನಾಳೆ ಸೂರ್ಯೋದಯದಿಂದ ನಿಮ್ಮ ಮಡಿ ಮತ್ತು ಏಕಾಗ್ರತೆಯ ವ್ರತ ಶುರುವಾಗುತ್ತೆ. ಬೆಳಗ್ಗಿನ ಜಾವ ಮಡಿಯುಟ್ಟು ಅಮ್ಮನವರಿಗೆ ಪೂಜೆ ಸಲ್ಲಿಸೋದ್ರಿಂದ ನಿಮ್ಮ ವ್ರತ ಆರಂಭವಾಗುತ್ತೆ. ಮಹಾದೇವಿ 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 ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್